ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಎಲ್ಚನಹಳ್ಳಿ ವಾರ್ಡ್ನ 185 ಚಂದ್ರನಗರದ ವಾಕಿಂಗ್ ಪಾರ್ಕ್ ಹತ್ತಿರ ರಸ್ತೆ ಉದ್ದಕ್ಕೂ ಕಸದ ರಾಶಿ ರಾರಾಜಿಸುತ್ತಿದ್ದು, ಅರ್ಧ ರಸ್ತೆಯನ್ನೇ ಕಸ ಆವರಿಸಿಕೊಂಡಿತ್ತು. ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟು ಮಾಡಿದ ಈ ಸಮಸ್ಯೆಗೆ ಬಗ್ಗೆ ಜೊತೆಲಿ ನ್ಯೂಸ್ ವರದಿ ಮಾಡುತ್ತಿದ್ದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ ಕಸದ ರಾಶಿಯನ್ನು ತೆರವುಗೊಳಿಸಿರುವುದು ಸಂತಸ ವಿಷಯ. ಅಧಿಕಾರಿಗಳ ತ್ವರಿತ ಸ್ಪಂದನೆಗೆ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದ್ದು, ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಅತ್ಯಂತ ಆತಂಕಕಾರಿ ಸಂಗತಿ ಏನೆಂದರೆ, ಈ ಕಸದ ರಾಶಿಯ ಪಕ್ಕದಲ್ಲಿ ಕುಡಿಯುವ ನೀರಿನ ಘಟಕವೂ ಇದೆ. ಒಂದೆಡೆ ಸಾರ್ವಜನಿಕರು ಆರೋಗ್ಯಕರ ನೀರು ಕುಡಿಯಬೇಕಾದ ಪರಿಸ್ಥಿತಿ, ಮತ್ತೊಂದೆಡೆ ಅದೇ ಜಾಗದ ಪಕ್ಕದಲ್ಲಿ ದುರ್ವಾಸನೆ ಬೀರುವ ಕಸದ ಗುಡ್ಡ. ಸ್ಥಳೀಯರ ಮಾತಿನ ಪ್ರಕಾರ ಇದು ಒಂದು ದಿನದ ಸಮಸ್ಯೆ ಅಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದಿನೇ ದಿನೇ ಹೆಚ್ಚುತ್ತಿರುವ ಸಾರ್ವಜನಿಕ ಸಂಕಷ್ಟ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಸ್ಥಳೀಯರು ವೈವಿಧ್ಯಮಯವಾಗಿ ಕಸದ ರಾಶಿಗೆ ಪೂಜೆ ಮಾಡಿ ಅಧಿಕಾರಿಗಳಿಗೆ ಒಳ್ಳೆಯ ಬುದ್ಧಿ ಬರಲಿ, ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ಬರಲಿ, ಆರೋಗ್ಯ ಭಾಗ್ಯ ಲಭಿಸಲಿ ಎಂದು ಕಸದ ರಾಶಿಗೆ ಪೂಜೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಸ್ಥಳೀಯ ಮುಖಂಡರಾದ ಸಮೀವುಲ್ಲಾ, ಕುಮಾರಸ್ವಾಮಿ ಬಡಾವಣೆಯ ಕ್ಷೇಮ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಪ್ರತಾಪ್ ಹಾಗೂ ಇನ್ನಿತರ ಮುಖಂಡರು ಭಾಗಿಯಾಗಿದ್ದರು. ಪೂಜೆ ಮಾಡ್ತಿದ್ದೀವಿ ಗೊತ್ತಾ? ನೋಡಿ, ಎಲ್ಲ ಇಟ್ಬಿಟ್ಟು ಈ ಕಸಕ್ಕೆ ತೋರಿಸ್ತೀನಿ. ದಯವಿಟ್ಟು ಇನ್ನೂ ಪದಾರ್ಥ ಅಲ್ಲ, ಈಗ ಹಸುಗಳು ಕೊಡ್ತೀವಿ. ಅದನ್ನು ಇರ್ತಕ್ಕಂಥ ಸ್ಥಿತಿ ನಮ್ಗೆ ಬೇರೆ ಯಾವುದೇ ದಾರಿ ತೋರದೆ ಸಿಕ್ಕದೆ ನಾವು ಈ ಒಂದು ಪ್ರತಿಭಟನೆ ಮಾಡೋ ಮೂಲಕ ಇದನ್ನು ಅಧಿಕಾರಿಗಳು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಬನ್ನಿ ಸರ್, ತಾವು ನನ್ನ ಜೊತೆ ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಯಾಕೆ ಪೂಜೆ ಮಾಡ್ತಿದೀವಿ ಅಂದ್ರೆ, ಸರ್ ನಮಸ್ತೆ, ಬನ್ನಿ ಸರ್, ದಯವಿಟ್ಟು ನೀವು ಬನ್ನಿ, ಖುಷಿ ಆಯ್ತು, ಬನ್ನಿ ಸರ್. ಆರಾಮಿದ್ದೀರಾ? ಹೌದು ಸರ್, ಆರಾಮ್ ಸರ್. ಸರ್ ಏನಿಲ್ಲ ನೋಡಿ, ಇಷ್ಟು ಮಾದರಿಯಾಗಿ ಇಟ್ಟಿರ್ತಕ್ಕಂಥ ವಾರ್ಡ್ನ ನಾವು ಕಂಡು ತಿಳಿಸ್ತಾ ಇದ್ದೀವಿ. ಎಷ್ಟು ಸ್ವಚ್ಛತೆಯಿಂದ ಇಟ್ಕೊಂಡಿದ್ದೀರಾ, ಮತ್ತೆ ನಮ್ಮ ಇಂಜಿನಿಯರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಮಾರ್ಷಲ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಏನು ನಮ್ಮ ಸ್ಥಳೀಯ ಶಾಸಕರು ಎಷ್ಟು ಏನು ಇಷ್ಟೊಂದು ಉಚಿತವಾಗಿರ್ತಕ್ಕಂಥ ಆರೋಗ್ಯ ಮತ್ತು ಇನ್ನೇನು ನಮ್ಗೆ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಇಲ್ಲಿ ಪೂಜೆ ಮಾಡ್ತಿದ್ದೀವಿ ಸರ್. ನೋಡಿ ಎಷ್ಟು ಸ್ವಚ್ಛವಾಗಿದೆ ನಮ್ಮ ವಾರ್ಡ್, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ನೋಡಿದ್ರೆ ಇಲ್ಲೇ ನಾವು ಪೂಜೆ ಮಾಡಿ ತಿನ್ಬೇಕು, ಅಷ್ಟು ನೀಟಾಗಿದೆ ನಮ್ಮ ವಾರ್ಡು. ತುಂಬ ಚೆನ್ನಾಗಿದೆ. ಎಲ್ಲ ಇಲ್ಲಿ ಚಿನ್ನ ಇಲ್ಲೇ ಬಿದ್ದಿದೆ, ಬೆಳ್ಳಿ ಬಿದ್ದಿದೆ. 4 ಜನಕ್ಕೆ ಮಾದರಿ ಅಲ್ವ ಸರ್ ನಮಗಿದು? ಎಷ್ಟು ಚೆನ್ನಾಗಿಟ್ಟಿದ್ದೀವಿ ನಿಮ್ಮ ವಾರ್ಡು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಅಲ್ಲಿಂದ ಇಲ್ಲಿವರೆಗೂ ಗಮ 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 ಗಮಿಸ್ತಾ ಇದೆ ನಮಗೆ. ಇನ್ನು ಯಾರ್ಯಾರು ಗಮನಕ್ಕೆ ತಗೊಂಡೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲಾರ ಗಮನಕ್ಕೆ ತಗೊಂಡೋಗ್ಬೇಕಂತ ಇದ್ರ ಕಥೆ ಇದೇ ಆಗ್ಬಿಟ್ಟಿದೆ. ಬಗ್ಗೆ ನಾವೇನು ಸ್ವತಃ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನ ಅವ್ರ ಮನೆ ಮುಂದೆ ಕಸ ತಗೊಂಡೋಗಿ ಬಿಸಾಕ್ಬೇಕಷ್ಟೇ. ಮನೆ ಮುಂದೆ ತಗೊಂಡು ಹೋಗ್ಬೇಕು. ಇಲ್ಲ ಅಧಿಕಾರಿಗಳು ಏನು ಅದೇ ಏನೋ ಬೇರೆ ವಾರ್ಡ್ಗಳಲ್ಲಿ ಈ ಥರ ಸಮಸ್ಯೆಗಳಿಲ್ಲ. ನಮ್ಮ ವಾರ್ಡ್ ಅಷ್ಟು ವರ್ಷಕ್ಕೂ ಯಾವ ವಾರ್ಡಲ್ಲಿ ಇಲ್ಲ. ಆ ಥರ ಆಗ್ಬಿಟ್ಟೈತೆ. ಅಲ್ಲಿ ಆ ಥರ ಆಗಿದೆ. ನಮಗೆ ನೆಮ್ಮದಿ ಇಲ್ಲ. ಟ್ಯಾಕ್ಸ್ ಕಟ್ಟರು ನೆಮ್ಮದಿ ಇಲ್ಲ, ರೋಡಲ್ಲಿ ಓಡಾಡಕ್ಕೂ ನೆಮ್ಮದಿ ಇಲ್ಲ. ಒಂದು ಯಾವುದು ಸಮಸ್ಯೆ ಮೇಲೆ ಸಮಸ್ಯೆ ಜಾಸ್ತಿ ಆಗ್ತಿದೆ ಬಿಟ್ಟರೆ ಯಾವುದು ಕಮ್ಮಿ ಆಗಿದೆಯೇನಿಲ್ಲ. ಇಲ್ಲಿ ಕಸ ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಎಲ್ಲ ಥರ. ಈ ಪಾರ್ಕ್ ಅಷ್ಟು ಕಷ್ಟ ಆಗಿಬಿಟ್ಟು ನಮ್ಮ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಈ ಪಾರ್ಕಲ್ಲಿ ವಾಕಿಂಗ್ ಮಾಡಕ್ಕೆ ಈ ನೀರು ನೋಡಿದ್ರೆ ಆ ಸ್ಮೆಲ್ಲು, ಆ ನೀರು ಒಂದು ಚೆಕ್ ಮಾಡ್ಬಿಟ್ಟು ಪೊಲ್ಯೂಷನ್ ಬೋರ್ಡ್ ಅವ್ರು ಏನ್ ಮಾಡಿದ್ರು ಅರ್ಥ ಆಗ್ತಿಲ್ಲ ನಮ್ಗೆ. ಪೊಲ್ಯೂಷನ್ ಬೋರ್ಡ್ ಅವ್ರು ತಲೆ ಕೆಡ್ಸ್ಕೊತಿಲ್ಲ, BWS ಪೆನ್ಷನ್ ಆಫೀಸರ್ಗೂ ತಗೊಂಡಿದೀವಿ. ಏನು ಕಲುಷಿತ ನೀರು, ಇಂಡಸ್ಟ್ರಿಯಲ್ ವಾಟರ್ ಎಲ್ಲಾ ಕೆರೆಗೆ ಮಿಕ್ಸ್ ಮಾಡ್ತಿದ್ದಾರೆ. ಈ ಕೆರೆಯಲ್ಲಿ ಇಂಥ ಇಂಡಸ್ಟ್ರಿಯಲ್ ವಾಟರ್ ಅಲ್ಲಿ ಮೀನು ಬೆಳೆದು ಆ ಮೀನ ಜನಕ್ಕೆ ತಗೊಂಡೋಗಿ ತಿನ್ನಿಸಿ ಅವ್ರ ಆರೋಗ್ಯನೂ ಹಾಳು ಮಾಡ್ತಿದ್ದಾನೆ. ಅವನು ಯಾರು ಅಯೋಗ್ಯ? ಖಂಡಿತ ಅಲ್ಲಿ ಮೀನು ಬೆಳೀತಾ ಇದ್ದಾನೆ. ಈ ಇಂಡಸ್ಟ್ರಿಯಲ್ ನೀರಲ್ಲಿ ಮೀನು ಬೆಳೆದು ಅದನ್ನ ಕಾಂಟ್ರಾಕ್ಟ್ ಕೊಟ್ಟು ಆ ಮೀನು ಎತ್ಕೊಂಡು ಮತ್ತೆ ಜನಕ್ಕೆ ತಿನ್ನಿಸಿ ಎಂತ ದಂಧೆ ಮಾಡ್ತಿದ್ದಾರೆ ನೋಡಿ. ಇರುವಂತ ನಮ್ಮ ಮಾರ್ಷಲ್ ಅವರಿಗೆ, CBI ಎಲ್ಲ ಅಧಿಕಾರಿಗಳಿಗೆ ಎಲ್ಲ ನಮಸ್ಕಾರ, ಸೂರ್ಯ ನಮಸ್ಕಾರ ಹಾಕೋತಾರ. ಅವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ನಾನು ಇಲ್ಲಿ ಒಂದು ಪೂಜೆ ಮಾಡ್ತೀನಿ. ನಾನು ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಯಾರಿಗೂ ಪೂಜೆ ಮಾಡಿಲ್ಲ, ಅಪ್ಪ ಅಮ್ಮಗೂ ಪೂಜೆ ಮಾಡಿಲ್ಲ, ಈ ಕಸು ಪೂಜೆ ಮಾಡ್ತಾ ಇದ್ದೀವಿ. ಅಂದ್ರೆ ಅಷ್ಟು ಮಾದರಿ ವಾರ್ಡು ನಮ್ದು. ಮಾದರಿ ವಾರ್ಡು, ಅಷ್ಟು ಚಿನ್ನದಂತ ವಾರ್ಡ್ ಹಾಕಿದ್ದಾರೆ. ರೋಡ್ ಇದೆ, ಅದರಲ್ಲಿ ಡೈಮಂಡ್ ಇದೆ. ಪಾಪ ನಮ್ಮ ಮುತ್ತು ರತ್ನಗಳೆಲ್ಲ ಕಾಯ್ತಾವೆ. ನಾವು ತಗೊಂಡಾಗ ಮನೇಲಿ ಇಟ್ಕೋಬೇಕಷ್ಟೇ. ಅದಕ್ಕೆ ಕಾಯ್ತಾ ಇದ್ದೀನಿ, ನಾನು ಕಾಯ್ತೀನಿ. ನಮ್ಮ ನಿವಾಸಿಗಳಿಗೆ ಚಂದ್ರನಗರ ಮತ್ತೆ ಎಲ್ಚನಹಳ್ಳಿ ಭಾಗದವರು ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಚಿನ್ನ ಬಿದ್ದಿದೆ, ಮುತ್ತು ಬಿದ್ದಿದೆ, ರತ್ನ ಬಿದ್ದಿದೆ, ಎಲ್ಲ ಬಿದ್ದಿದೆ. ಬಂದು ಇಲ್ಲಿಂದ ತಗೊಂಡೋದ್ರೆ ಇನ್ನೂ ಸಂತೋಷ. ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಆ ಥರ ಆಗಿದೆ ನಮ್ಮ ವಾರ್ಡ್.
ಆ ತರ ಮಾಡಿ ನನ್ಗೆ ಅರ್ಥನೇ ಆಗ್ತಿಲ್ಲ. ಮಾರ್ಷಲ್ ಅವ್ರು ಏನ್ ಮಾಡ್ತಾ ಇದಾರೆ, 3 ಜನ ಮಾರ್ಷಲ್ ಇದಾರೆ, 3 ಜನ ಮಾರ್ಷಲ್ ಇದಾರೆ, ಇಂಜಿನಿಯರ್ ಇದಾರೆ, ಡಿಬಿ ಅಧಿಕಾರಿಗಳಿದ್ದಾರೆ, ಡಿಬಿಎ ಕಮಿಷನರ್ ರಮೇಶ್ ಇದ್ದಾರೆ. ಎಷ್ಟು ನಾವು ತಿಳಿಸ್ತಾನೆ ಇದೀವಿ. ಡೈಲಿ ನಾನು ಮೆಸೇಜ್ ಮಾಡ್ತಾ ಇದೀನಿ, ಡೈಲಿ ನಾನು ವಾಟ್ಸ್ಆಪ್ ಅಲ್ಲಿ ಕಳ್ತಾ ಇದ್ದೀನಿ. ಇಂಜಿನಿಯರ್ ಪ್ರತಿಯೊಬ್ಬರು ಮಾರ್ಷಲ್ ಅವ್ರಿಗೂ ಅವ್ರ ಮಾನ ಮರ್ಯಾದೆ ಏನೋ ಇದೆ ಕಿಂಚಿತ್ತು ಅವ್ರು ಸರ್, ಏನಾದ್ರು ನಾನೀಗ ಮಾರ್ಷಲ್ ಹತ್ರ ಮಾತಾಡಿದೆ, ಏನಪ್ಪಾ ಈ ತರ ಕಸದ ಈಗ ಆಗಿದೆ ಅಂದೆ. ಇಲ್ಲ, ರಂಜಾನ್ ಮಾಡಿದ್ದಾರೆ ಅದಕ್ಕೆ ಈ ರೀತಿ ಕಸ ತುಂಬಿಕೊಂಡಿದೆ ಅಂತ. ಪಾಪ ನಮ್ಮ ಏನು ಸ್ನೇಹಿತರು, ನಮ್ಮ ಬಂಧುಗಳು, ನಮ್ಮ ಮುಸ್ಲಿಂ ಬಾಂಧವರಿದ್ದಾರೆ, ಅವ್ರ ಹಬ್ಬದ ಮೇಲೆ ಹೊರೆ ಹಾಕ್ತಿದ್ದಾರೆ ಇದನ್ನ. ನಾನು ಹೇಳೋದು, ಇಲ್ಲಿ ಜನಾಂಗ ಇನ್ನು ಬೇರೆ ಬೇರೆ ಜನಾಂಗದವ್ರು ಬಂದಾಗ್ತಾರ, ಬೇರೆ ಊರವರು ತಂದಾಗ್ತಾರ, ಇಲ್ಲಿರೋರು ಮಾತ್ರ ಕಸ ಹಾಕ್ತಿರೋದು ಬಿಟ್ಟು ಬೇರೆ ಊರವ್ರು ಎಲ್ಲಿ ತಂದಾಗ್ತಾರೆ, ಬೇರೆ ಊರವ್ರು ತೋರಿಸ್ತಾ ಇದಾರೆ, ಎಲ್ಲಿ ತಂದಾಗ್ತಾರೆ. ಮಾರ್ಷಲ್ ರೆಕಾರ್ಡಿಂಗ್ ಹಾಕಿದೀನಿ ಈಗ ಆಯ್ತು, ಈಗ ಬೇರೆ ಊರೆಲ್ಲ ಅಂದ್ರೆ ನಾನೇನು ಹೇಳೋದು, ಈಗ ನಮ್ಮ ಮನೇಲಿ 4 ಜನ ಇದೀವಪ್ಪ, 4 ಜನ ಇನ್ನೂ 4 ಜನ ಕರ್ಕೊಂಬರ್ಲ ಕಸ ಇಲ್ಲ ಹಾಕ್ರಿ ಅಂತ ದಡ್ರು ಅವ್ರು ಹೇಳೋಂಥದ್ದು. ಮಾರ್ಷಲ್ ಶ್ರೀನಿವಾಸನ್ ಅವನು ಏನಾದ್ರು ಮಾನ ಮರಿ ಶ್ರೀನಿವಾಸ್ ಅವರೇ, ಇಲ್ಲಿ ಬಂದು ಕಸ ಬೀಳ್ತದೆ ಅಂತ ಹೇಳ್ತಾ ಇದ್ರೆ ದಿನ ನೀವು ಗಾಡಿ ಕಳಿಸ್ತಾ ಇದ್ರೆ, ಮನೆ ಗಾಡಿ ಎಲ್ರಿ ಕಳಿಸ್ತಾ ಇದ್ದೀರಾ ನೀವು? ಎಷ್ಟು ಗಾಡಿ ಇದೆ, ಎಷ್ಟು ಗಾಡಿಗಳಿದೆ ನಿಮ್ಮ ಹತ್ರ? ಗಾಡಿಗಳು ತೋರಿಸಿ ನೋಡೋಣ. ಗಾಡಿಗಳು ಮಾತ್ರ ಇದೆ, ಜನ ಬರ್ತಿಲ್ಲ. ಗಾಡಿಗಳ ಹತ್ರ ಗಾಡಿಗಳು ತಗೊಂಡ್ಬಂದು ಮನೆಗಳ ಹತ್ರ ಬರ್ತಿಲ್ಲ. ಕಸದಿಂದ ಎಲ್ಲ ಹಾಕ್ತಾರೆ, ತಗೊಂಡ್ಬಂದು ಇಲ್ಲಿ ಹಾಕ್ಲೇಬೇಕು. ಎಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಸ್ಪಾಟ್ ಇದೆ, ಅದು ತಂದು ಹಾಕ್ತಾರೆ. ಅಂತ ಜಾಗದಲ್ಲಿ ನೀವು ಗಾಡಿ ಕರೆಕ್ಟಾಗಿ ಮನೆಗೂ ಡೈಲಿ ಕಳಿಸಿ ಸಿಗ್ನೇಚರ್ ಅಷ್ಟೇ ಮನೆಗೆ ಹೋಗ್ಬಿಟ್ಟು ಅದನ್ನ ಮಾಡ್ತಾ ಇಲ್ಲ. ಸುಮ್ಮನೆ ಕಸ ತಂದಾಕ್ತಾರೆ, ಯಾರ ಮೇಲೆ ತಂದಾಕ್ತಾರೆ. ಹಬ್ಬ ದಿವಸ ಅಂದ್ರೆ ಹೋಗ್ತೀವಿ, ತಂದಿವಿ, ಹಬ್ಬ ಮಾಡ್ತೀವಿ, ತಂದಾಕ್ತಿವ್ರಿ. ಇನ್ನು ನಿಮ್ಮ ಮನೆ ತಂದಾಕ್ಲಾ? ಇಲ್ಲ, ನಿಮ್ಮ ಮನೆ ಅಡ್ರೆಸ್ ಕೊಡ್ರಿ, ನಿಮ್ಮ ಮನೆ ಅಡ್ರೆಸ್ ಕೊಡಿ, ನಿಮ್ಮ ಮನೆ ಬಂದ್ಬಿಟ್ಟು ನಾವು ಕಸ ತಂದಾಕ್ತೀವಿ. ಅದು ಮಾಡಲ್ಲ. ನೀವು ಬಂದ್ಬಿಟ್ಟು ಪೇಮೆಂಟ್ ತಗೊಂಡಿರಲ್ಲ, ಸಂಬಳ ತಗೊಂಡಿರಲ್ಲ, ನಾವು ತೆರಿಗೆ ಕಟ್ಟೋ ದುಡ್ಡನ್ನ. ಇದಾದ ನಂತರ 23 ಆಟೋಗಳಿದೆ ಅಂತಾರೆ. ಅಲ್ಲಿ ನೋಡಿ, ಆ 23 ಆಟೋದಲ್ಲಿ ಅಲ್ಲೊಂದು ಆಟೋ ಎತ್ಬಿಟ್ಟು ನಿಲ್ಸಿದ್ದಾನೆ. ಅಂದ್ರೆ ಅಷ್ಟು ಕಾರ್ಯಾಚರಣೆ ಮಾಡ್ತಿದೆ ಆಟೋ. ಎಲ್ಲಾ ರಿಪೇರ್ ಆಗಿರೋ ಆಟೋಗಳನ್ನು ತಂದು ಇಲ್ಲಿಟ್ಟು 23 ಆಟೋ ಇದೆ ಸತ್ಯ. ನಾನು ಓಡ್ತಿರೋದು ಎಷ್ಟಿದೆ? ಅದು ಮುಖ್ಯ. 10 ಓಡ್ತಿದೆ, 13 ಗಾಡಿ ಓಡ್ತಿಲ್ಲ. ಅದ್ರ ಜನ ಇದಾರೆ. ಇವ್ರು ತೋರಿಸ್ತಿರೋದೇನು ಅಟೆಂಡೆನ್ಸ್ ತೋರಿಸ್ತವ್ರೆ. ಅಟೆಂಡೆನ್ಸ್ 23 ಗಾಡಿದು ಅಟೆಂಡೆನ್ಸ್ ತೋರಿಸ್ತವ್ರೆ. ಆಮೇಲೆ ಕಸ ಗುಡಿಸುವಂತವ್ರು 43 ಜನ ಇರಬೇಕು, ಅದನ್ನು ತೋರಿಸ್ತವ್ರೆ. ಅದ್ರಲ್ಲಿ ಕಸ ಗುಡಿಸೋದು ಮಾತ್ರ 10ರಿಂದ 15 ಜನ ಇದ್ದಾರೆ. ಪ್ರತಿದಿನ ಕಸ ಗುಡಿಸ್ಬೇಕು, ಕಸ ಗುಡಿಸುತ್ತಾ ಇಲ್ಲ. ಒಂದು ಗಾಡಿ ಪ್ರತಿದಿನ ಗಾಡಿ ಬರಬೇಕು, ಗಾಡಿ ಬರ್ತಾ ಇಲ್ಲ. 23 ಗಾಡಿಯಲ್ಲಿ 10 ಗಾಡಿ ಓಡ್ತಿರೋದು, ಇನ್ನು 13 ಗಾಡಿ ಓಡ್ತಾ ಇಲ್ಲ. ಅರೆ ಇವ್ರು ಅಟೆಂಡೆನ್ಸ್ ಹಾಕ್ತೇವ್ರೆ. ಮಾರ್ಷಲ್ ಅವರು ಇಲ್ಲಿಂದ ಏನೇನು ಹೋಗ್ಬೇಕು ಎಲ್ಲ ಹೋಗ್ತೇವೆ. ಒಂದು ದಿವಸ ಆಬ್ಸೆಂಟ್ ಇಲ್ಲ. ಹೋಗ್ಲಪ್ಪ, ನೀವು ಗೂಗಲ್ ಮ್ಯಾಪ್ ಹಾಕ್ಬಿಡಿ ನೋಡೋಣ. ಪ್ರತಿದಿನ ಎಲ್ಲೆಲ್ಲಿ ಹೋಗ್ತದೆ ಅಂತ ಗಾಡಿಗಳದ್ದು ಗೂಗಲ್ ಮ್ಯಾಪ್ ಹಾಕಿ. ಹಾಕಲ್ಲ, GBA ಮಾಡಲ್ಲ ಅದು. ಆ GBA ನಮ್ಮ ಕಮಿಷನರ್ ಸಾಹೇಬ್ರು ರಮೇಶ್ ಅವರು ಏನ್ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ರಮೇಶ್ ಸಾಹೇಬ್ರೆ, ಈ ಎಚ್ಎನ್ಡಿ ವಾರ್ಡ್ ಬಂದ್ಬಿಟ್ಟು, ಎಚ್ಎನ್ ಚಂದ್ರನಾರ ವಾರ್ಡ್ ಬಂದ್ಬಿಟ್ಟು ಬಂದು ನೋಡಿ ಏನಿದೆ ಸಮಸ್ಯೆ ಅಂತ ತಿಳ್ಕೊಳ್ಳಿ. ನೀವು ತಿಳ್ಕೊಳ್ಳಿ. ಸುಮ್ಮನೆ ಈ ಮಾರ್ಷಲ್ ಅವರು ಹೇಳ್ತಾರೆ, ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ. ಕಸ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಈ ವಾರ್ಡಲ್ಲಿ. ನೀವು ಪೂಜೆ ಮಾಡಿ. ನಾವು ಮಾಡಿ ಹೆಂಗಾಗೋಗಿದೆ ಅಂದ್ರೆ ಸರ್, ಇಲ್ಲಿ ಈ ಸ್ಥಿತಿಗೆ ಯಾಕೆ ಬಂದಿದೀವಿ ಅಂದ್ರೆ, ಬೇಸ್ಮೆಂಟ್ ಇಂದ ನಾವು ಬಂದ್ವಿ, ಅಲ್ಲಿಂದ ಬಂದ್ವಿ. ವಾರ್ಡ್ ಇಂಜಿನಿಯರ್ ರಮೇಶ್ ಅವ್ರಿಗೆ ಹೇಳಿದ್ವಿ. ಅದಾದ ನಂತರ ಏನು ಸ್ಥಳೀಯ ಇದು ರೋಡ್ ಮುಂಚೆ ಅರ್ಧ ರೋಡ್ ಆಕ್ರಮಿಸ್ಕೊಂಡಿತ್ತು, ಈಗ ಪೂರ್ತಿ ರೋಡ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ಲ. ಆಮೇಲೆ ಯಾರು ನೋಬಡಿ ಈಸ್ ಬಾದರ್ ಹೇಳಿದ್ನಲ್ಲ, ಎಷ್ಟು ಸಲ ಬೇರೆ ಕಡೆ ಹೇಳಿಸಿ ಎಲ್ಲ ಮಾಡಿ ಆಗಿದೆ. ಇದಕ್ಕೆ ಏನು ಕ್ರಮ ತಗೋತಾ ಇಲ್ಲ. ಆಮೇಲೆ ಇದ್ರ ಬಗ್ಗೆ ಸರ್ಕಾರ ಇದಕ್ಕೆ ಬೇಗ ಇದಕ್ಕೆ ನಿಗಾ ವಹಿಸಿ ಸರಿ ಮಾಡ್ಕೊಡೋಂಥ ವ್ಯವಸ್ಥೆ ಮಾಡ್ಬೇಕು. ನೋಡಿ, ಇದು ಎಷ್ಟು ಅನ್ಹೈಜಿನಿಕ್ ನೋಡಿ. ಸುಮ್ಮನೆ ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಅನ್ಹೈಜಿನಿಕ್ ಇದರಲ್ಲಿ ನಡೀತಾರೆ. ರೋಗ ರುಜಿನ ಬಂದು ಎಲ್ಲ ಸಾಯ್ಬೇಕಾ? ಏನು ಅರ್ಥನೇ ಆಗಲ್ಲ ನಿಜವಾಗ್ಲು. ಅವ್ರಿಗೆ ಸ್ವಲ್ಪನಾರು ಮಾನ ಮರ್ಯಾದೆ ಏನಾದ್ರು ಇತ್ತು ಅಂದ್ರೆ ಅವರು ಇಂಥದ್ದು ಕೆಲಸ ಮಾಡಬಾರ್ದು. ಯಾಕಂದ್ರೆ ಫಸ್ಟ್ ಜನಪರ ಕೆಲಸ ಮಾಡಬೇಕು. ಇವ್ರಿಗೆ IPL ಇಂಪಾರ್ಟೆಂಟಾ ಅಥವಾ ಇಲ್ಲಿ ಇದು ಇಂಪಾರ್ಟೆಂಟ್? ನೋಡಿ, ಇಷ್ಟು ಬಿದ್ದಿದೆ ಕಸ ತೆಗ್ಸಂತ ವ್ಯವಸ್ಥೆ ಮಾಡಬಿಟ್ಟು ಇವ್ರಿಗೆ IPL ಟಿಕೆಟ್ ಬಗ್ಗೆ ಇವ್ರಿಗೆ ಕಾಳಜಿ. ಎಲ್ಲಿಗೆ ತಗೊಂಡೋಗ್ತಾರೋ ನಮ್ಮ ರಾಜ್ಯನ ದೇವ್ರಿಗೆ ಗೊತ್ತು. ಒಂದ್ ಲೆಕ್ಕಕ್ಕೆ ರೋಡ್ ಪೂರ್ತಿ ಆಕ್ರಮಿಸ್ತಾ ಇದೆ. ಇನ್ನೊಂದೇನಂತಾನೆ, ನಮಗೆ ಇಲ್ಲಿ ಕಸ ತೆಗೆಯೋದಿಲ್ಲ ಒಂದು, ಇನ್ನೊಂದು ಹಸುಗಳನ್ನ ಇಲ್ಲೇ ಬಿಡ್ತಾರೆ. ಬೇಕಾದಷ್ಟು ಎಲ್ಲ ಒಂಥರ ಹೇಳ್ಬೇಕಂದ್ರೆ ಸಾಕಿರುವಂತ ಹಸುಗಳೇ ರೋಡಿನ ಇದು ಬೀದಿ ಹಸುಗಳೆಲ್ಲ ಅದೆಲ್ಲ. ಅದು ಪಾಪ ಅಲ್ಲೇ ಇರತ್ವೆ, ಅಲ್ಲಿ ಏನು ಸಿಗತ್ತೋ ಅದನ್ನೇ ತಿನ್ನತ್ವೆ. ನಮಗೊಂದೇನಂದ್ರೆ ಹಸು ಅಂದ್ರೆ ಗೋಮಾತೆ ಅಂತೆಲ್ಲ ಪೂಜೆ ಗೀಜೆ ಮಾಡ್ತೀವಿ, ಹಾಲು ಎಲ್ಲರೂ ನಾವು ತಗೊಂತೀವಿ. ಈ ಪ್ಯಾಕೆಟ್ಗಳಲ್ಲಿ ಸಿಗುವಂಥ ಏನೇನು ಸಿಗತ್ತೋ ವೆಜ್ಜು ನಾನ್ ವೆಜ್ಜು ಕೊಡ್ತಿರೋದು. ನೋಡಿ, ಬೆಳಗ್ಗೆ ನಾವಿಲ್ಲಿ ಕಸದ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಒಂದು ಲೈವ್ ವಿಡಿಯೋ ಮಾಡಿದ್ವಿ. ಇದಾದ ನಂತರ ನಾವು ಸೂಕ್ತ ಅಧಿಕಾರಿಗಳು, GBA ರಮೇಶ್ ಅವರಾಗಿರ್ಬೋದು, ಮತ್ತೆ ಕಾಂಟ್ರಾಕ್ಟರ್ ಇರ್ಬೋದು, ಇನ್ನೊಬ್ರು ಮತ್ತೊಬ್ಬರಿಗೆಲ್ಲ ಆದಷ್ಟು
ತಲುಪಿಸಿದ ನಂತರ ಇಲ್ಲಿ ಆಗ್ತಿರೋ ಕೆಲಸ ಏನಪ್ಪ ಅಂತಂದ್ರೆ ಕಸದ ವಿಲೇವಾರಿ ನಡೀತಾ ಇದೆ. ಇದಕ್ಕೆ ನಾವು ಕೇಳ್ತಿರೋದು ಒಂದೇ, ಏನಪ್ಪಾ ಅಂತಂದ್ರೆ ಸೂಕ್ತವಾಗಿ ಇವಾಗ ನೀವು ಕಸ ಎತ್ತೀರಾ, ಕಸ ಎತ್ತಿದ ನಂತರ ಮತ್ತೆ ಇದು ಇಲ್ಲಿ ರಿಪೀಟ್ ಆಗದಿರೋದಂಗೆ ನೋಡ್ಕೊಳ್ಳೋದಕ್ಕೆ ನೀವೇನ್ ಮಾಡಬೇಕು, ಅದ್ರ ಕ್ರಮ ತಗೊಳ್ಳಿ. ನೋಡಿ ಇಲ್ಲಿ ಈ ಏನು ವೇಸ್ಟ್ ಸೆಗ್ರೇಜ್ ಬೀಳ್ತಿದೆ, ಇದೆಲ್ಲ ನೀರು ಬಿದ್ದು 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 ಕಸದ ಸಮಸ್ಯೆ ಆಗಿ ವಾಸನೆ ಬಂದು ಜನರ ಅಕ್ಕಪಕ್ಕ ಬದುಕ್ತಾ ಇಲ್ದಿರೋದಷ್ಟು ಕಷ್ಟ ಬಂದಿದೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ಇದಕ್ಕೆ ಕಂಬಗಳನ್ನು ನೆಟ್ಟಾಕಿ ಇದರಿಂದ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದೀವಿ ಅಷ್ಟೇ. ನೋಡ್ಬೋದು ಇಲ್ಲಿ ನಿಮ್ಗಳಿಗೆ ಕಾಣಿಸ್ತಾ ಇರತಕ್ಕಂಥ ಈಗ ಏನು ತೆಗಿತಾ ಇದ್ದಾರೆ, ಕಸಗಳನ್ನ ತೆಗಿತಾ ಇರೋದ ಕಾರಣ ಇದರಿಂದ ನಮಗೇನು ಆರೋಗ್ಯ ಸಮಸ್ಯೆಗಳು ಇನ್ನೊಂದು ಮತ್ತದಲ್ಲಿ ಬೆಳಿಗ್ಗೆ ವಿಡಿಯೋ ಮಾಡಿದ್ವಿ. ಈಗ ಇದ್ರ ಇಂಪ್ಯಾಕ್ಟ್ ಆಗ್ತಿದೆ. ಸೊ ನಾವು ಹೇಳೋದು, ನಾವುಗಳು ಧ್ವನಿ ಎತ್ತಿ ನೀವು ಕಸ ಎತ್ತಬೇಡಿ, ದಯವಿಟ್ಟು ಕಸ ಏನು ವಿಲೇವಾರಿ ಮಾಡ್ತಿದ್ದೀರೋ ಈ ವಿಲೇವಾರಿ ಮಾಡಿದ ನಾವು ಹೇಳೋದಕ್ಕೆ ಮುಂಚೆನೆ ದಯವಿಟ್ಟು ಇದ್ರ ಕ್ರಮ ತಗೊಳ್ಳಿ, ಮತ್ತೆ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಳಿ. ಮತ್ತೆ ಇದು ಯಾವುದೇ ರೀತಿಯಾದಂತ ರಿಪೀಟ್ ಆಗ್ದಂಗೆ ನೋಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ. ಅದು ಬಿಟ್ರೆ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತ ವೈಯಕ್ತಿಕ ವಿಷಯಗಳಿಗೆ ಮತ್ತೆ ಯಾರ ಮೇಲೂ ನಾವು ಟಾರ್ಗೆಟ್ ಅಲ್ಲ, ಕಾಂಟ್ರಾಕ್ಟರ್ ವಿರೋಧಿನೂ ಅಲ್ಲ, ಕಾಂಟ್ರಾಕ್ಟರ್ ಪರಾನೂ ಅಲ್ಲ. ನಮ್ಗೇನಪ್ಪ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ ಅಷ್ಟೇ ಹೊರತು ಬೇರೆ ಯಾವುದೂ ಇಲ್ಲ. ಧನ್ಯವಾದಗಳು. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ತಕ್ಷಣ ಕ್ರಮ ಕೈಗೊಂಡ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿ ಸಮಸ್ಯೆ ಉಲ್ಬಣವಾದ ನಂತರವಲ್ಲ, ಆರಂಭದಲ್ಲೇ ಸ್ವಚ್ಛತೆ ಮತ್ತು ಕಸದ ನಿರ್ವಹಣೆ ಸರಿಯಾದ ಸಮಯಕ್ಕೆ ಆಗಬೇಕು ಎಂಬುದೇ ನಮ್ಮ ಆಶಯ.